ಇವತ್ತು ನಾನು ಯು ಎಸ್‌ನ ತುಂಬ ಫೇಮಸ್ಸು ಮತ್ತು ಫೇವ್ರೆಟ್ ಬ್ರೇಕ್‌ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ಹ್ಯಾಶ್ ಬ್ರೌನ್ಸ್ ಅಂತಾರೆ. ಹ್ಯಾಶ್ ಬ್ರೌನ್ಸು ಎಲ್ಲ ಫಾಸ್ಟ್ ಫುಡ್ ಜಾಯಿಂಟ್ಸಲ್ಲಿ ಇದ್ದೇ ಇರುತ್ತೆ ಆ್ಯಂಡ್ ಎಲ್ಲರೂ ಟ್ರೈ ಮಾಡಿರ್ತೀರ. ಇದನ್ನು ಯೂಶ್ವಲಿ ಒಂದು ಸೈಡ್ ಪದಾರ್ಥವಾಗಿ ಕೊಡ್ತಾರೆ. ಎಗ್ಸ್ ಅಥವಾ ಸಾಸೇಜಸ್ ಏನಾದರೂ ಮೇನ್ ಬ್ರೇಕ್‌ಫಾಸ್ಟ್ ಡಿಶ್ ಜೊತೆಲಿ ಆ್ಯಸ್ ಅ ಸೈಡ್ ಹ್ಯಾಶ್ ಬ್ರೌನ್ಸ್ ಯಾವುದಾದ್ರೂ ಒಂದು ಪೊಟ್ಯಾಟೊ ರೆಸಿಪಿ ಮಾಡೇ ಮಾಡ್ತಾರೆ. ಅದರಲ್ಲಿ ಈ ರೀತಿ ಮಾಡೋದೇ ತುಂಬ ಪಾಪ್ಯುಲರು. ಇದಕ್ಕೆ ನಾನು ನನ್ನ ಗಾರ್ಡನಲ್ಲಿ ಬೆಳೆದಿದ್ದ 3.5 LB ಅಷ್ಟು ಪೊಟ್ಯಾಟೊನ ಚೆನ್ನಾಗಿ ಗ್ರೇಟ್ ಮಾಡಿಕೊಂಡು ಕೋಲ್ಡ್ ನೀರಲ್ಲಿ ವಾಶ್ ಮಾಡಿದೆ. ನೀರನ್ನ ನಾನು ಎಸ್ತಿಲ್ಲ, ಬಿಕಾಸ್ ನಾನು ಪೊಟ್ಯಾಟೊ ಸ್ಟಾರ್ಚ್ ಮಾಡೋಣ ಅಂತಿದ್ದೀನಿ. ಅದು ಮುಂದೆ ಬರೋ ರೆಸಿಪಿಯಲ್ಲಿ ಶೇರ್ ಮಾಡ್ತೀನಿ. ನೀರನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಪೊಟ್ಯಾಟೊ ಡ್ರೈ ಆದಮೇಲೆ ಇದನ್ನ ಚೂರು ಅವನಲ್ಲಿ ಬೇಕ್ ಮಾಡೋಕ್ಕಿಟ್ಟೆ ಸ್ವಲ್ಪ ಹೊತ್ತು. ಯಾಕಂದರೆ ಅದು ಚೆನ್ನಾಗಿ ಸ್ಟೀಮ್ ಆಗಲಿ ಸಾಫ್ಟ್ ಆಗೋಕ್ಕೆ. ಕುದಿಸಿ ಬಾಯ್ಲ್ ಮಾಡೋಕ್ಕಿಂತ ನನಗೆ ಬೇಕ್ ಮಾಡೋದು ಈಸಿ ಅನಿಸುತ್ತೆ. ಇದ್ರ ಜೊತೆಯಲ್ಲಿ ಮತ್ತು ನನ್ನ ಗಾರ್ಡನಲ್ಲೇ ಬೆಳೆದ ಒಳ್ಳೆ ರೋಸ್ಮೆರೀಸು, ಲಾಟ್ ಆಫ್ ಆಲ್ ಕೈಂಡ್ ಆಫ್ ಪೆಪ್ಪರ್ಸ್ ನಾನು ಚೆನ್ನಾಗಿ ಕಟ್ ಮಾಡಿ ಫ್ಲೇವರ್ಗೋಸ್ಕರ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಬೈಂಡಿಂಗಿಗೋಸ್ಕರ ಎಗ್ ಮತ್ತು ಸ್ವಲ್ಪ ಹಸಿಟ್ಟುಗಳನ್ನ ಹಾಕಿದ್ದೀನಿ. ಎಲ್ಲನೂ ಕಲಿಸ್ಕೊಂಡು ಈ ಥರ ಪ್ಯಾಟೀಸ್ ರೆಡಿ ಮಾಡಬೇಕು. ನೀಟಾಗಿ ಸ್ಕ್ವೇರಾಗಿ ಹ್ಯಾಶ್ ಬ್ರೌನ್ಸ್ ಕಾಣಿಸೋ ಥರ. ಆಮೇಲೆ ಫ್ಲ್ಯಾಶ್ ಫ್ರೀಸ್ ಮಾಡಬೇಕು. ಅಂದರೆ ಟ್ರೇಯಲ್ಲೇ ಒಂದೇ ಸತಿ ಫ್ರೀಝರ್ಗೆ ಹಾಕಬೇಕು. ಒಂದು ಅರ್ಧ ಗಂಟೆ ಫ್ರೀಸ್ ಆದಮೇಲೆ ನೀವು ನಿಮ್ಗೆ ಯಾವ ಡಿಶ್ ಫ್ರೀ ಇದೆಯೋ ಅದರಲ್ಲಿ ನೀಟಿಗೆ ಹಾಕಿ ಫ್ರೀಝರಲ್ಲಿ ಸ್ಟೋರ್ ಮಾಡಿಡ್ಬೋದು. ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ಸೊ ಫ್ಲ್ಯಾಶ್ ಫ್ರೀಸಿಂಗ್ ಇಸ್ ಟೂ ಮಚ್ ಇಂಪಾರ್ಟೆಂಟ್. ಆಮೇಲೆ ನಿಮಗೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ಬಟರ್ ಹಾಕಿ ಕಬ್ಬಿಣದ ಬಾಣಲೆ ಮೇಲೆ ಚೆನ್ನಾಗಿ ಎರಡು ಕಡೆಯೂ ಫ್ರೈ ಮಾಡಿದ್ರೆ ಒಳ್ಳೆ ಹ್ಯಾಶ್ ಬ್ರೌನ್ಸ್ ರೆಡಿ ಆಗುತ್ತೆ. ಡೀಪ್ ಫ್ರೈ ಮಾಡೋ ಕೆಲಸನೂ ಇಲ್ಲ. ಹೆಲ್ದಿ ರೆಸಿಪಿ ಆಗುತ್ತೆ, ಟ್ರೈ ಮಾಡಿ.